ವ್ಯತ್ಯಯ ಆಗ್ತಾ ಉಂಟು. ಏನು ಮಾಡೋಣ? ಕಷ್ಟ ಬಂದಾಗ ವೆಂಕಟರಮಣ ಎನ್ನುವ ರೀತಿಯಲ್ಲಿ ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣನೇ ಧ್ಯಾನಿಸೋಣ. ಹೇಳಿ 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 ದೇವತೆಗಳೇ, ನೀವೆಲ್ಲ ಒಟ್ಟಾಗಿ ನನ್ನನ್ನು ಧ್ಯಾನಿಸುತ್ತಾ ಇದ್ದಾರೆ, ಸಂತೋಷವಾಯಿತು. ದೇವತೆಗಳೇ, ಲೋಕವನ್ನ ರಕ್ಷಿಸುವಲ್ಲಿ ತ್ರಿಮೂರ್ತಿಗಳು ನಾವಿದ್ದರು. ನಮ್ಮ ನೇಮದಂತೆ 3 ಲೋಕವನ್ನ ಕಾಪಾಡುವವರು ನೀವು. ಅದಕ್ಕೆ ನೀವು ಒಟ್ಟಿಗಿರುವವ ದೇವೇಂದ್ರ ಕಾಣ್ತಾ ಇಲ್ಲ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ನನ್ನನ್ನ ಧ್ಯಾನಿಸಿದ್ರಿ. ಭಕ್ತರು ಎಲ್ಲಿ ಕೂಗ್ತಾರೋ ಹೋಗುವುದು ನನ್ನ ಕರ್ತವ್ಯ. ಹೇಳಿ, ಏನಾಯ್ತು ದೇವ? ಎಲ್ಲಿ ಹೋದ ದೇವೇಂದ್ರ? ಖ್ಯಾತಿ ದೇವಿಯ ಸ್ತಂಭನಕ್ಕೆ ಖ್ಯಾತಿ ದೇವಿಯ ಸ್ತಂಭನಕ್ಕೆ ಸುರನಾಥ ಸಿಲುಕಿದ ಪರಿಯ ಸುರನಾಥ ಸಿಲುಕಿದ ಪರಿಯ ತಾರನಾಥನರುಗಲು ಬಂದವರಿಸುರ ಭ್ರಾತದೊಡನೆ ಕಾರಣ ಮತ್ತೇನಲ್ಲ, ಏನು? ನಿಮ್ಮ ಅನುಗ್ರಹದ ಪ್ರಕಾರವಾಗಿ ದೇವಲೋಕದಲ್ಲಿ ನಿಶ್ಚಿಂತೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಶೋಣಿತಾಪುರದ ಅಧಿಕಾರಿಯಾಗಿರುವಂತಹ ಸೋಮಕಾಸುರನು ಅಭೇದ್ಯವಾದ ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ಬಂದ. ಕಾಡಿಯಾಗಿ ದೊರವನ್ನು ಕೊಟ್ಟಂತಹ ಸಂದರ್ಭ ಸೋತಂತಹ ಆತನು ಪಲಾಯನ ಯಾತ್ರೆಯನ್ನು ಕೈಗೊಂಡ. ಓಡಿ ಹೋದ? ಖಂಡಿತವಾಗಿ ಹೌದು. ಓಡಿ ಹೋದ್ರೆ ನೀವು ಇಲ್ಲಿ ಯಾಕೆ ಬಂದ್ರಿ? ಕಾರಣ ಮತ್ತೇನಲ್ಲ, ವೃಕ್ಷದಲ್ಲಿರುವಂತಹ ರೆಂಬೆ ಕೊಂಬೆಗಳನ್ನು ಮುರಿದಾಗ ಆ ವೃಕ್ಷ ಬೀಳಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಅದನ್ನು ಕೀಳಬೇಕು ಹೂದಂತಾದರೆ ಕೂಡ ಸಮೇತವಾಗಿ ಕೀಳಬೇಕೆನ್ನೋ ಉದ್ದೇಶದಿಂದ ಆತನನ್ನು ಹಿಂಬಾಲಿಸಿಕೊಂಡು ಬಂದದೇ ಈ ಆಶ್ರಮಕ್ಕೆ. ಅಂದ್ರೆ ಆಶ್ರಮಕ್ಕೆ ರಕ್ಕಸವನ್ನ ಗುಪ್ಪಿತತನದಿಂದ ಇಲ್ಲಿ ಇದ್ದಾನೆ ಎನ್ನುವ ವಿಚಾರವನ್ನು ಅರ್ಥೈಸಿಕೊಂಡು ಅವನಿಗೆ ರಕ್ಷಣೆ ಕೊಟ್ಟವರು ಯಾರು? ಭೃಗುಮುನಿಗಳು ಇಲ್ಲಿ ಇಲ್ಲ. ಆ ಉದ್ದೇಶದಿಂದ ಖ್ಯಾತಿಯು ರಕ್ಷಣೆಯನ್ನು ಕೊಟ್ಟವಳಿದ್ದಾಳೆ. ಕೇಳಿದಂತಹ ಸಂದರ್ಭ ಮಾತಿಗೆ ಮಾತು ಬೆಳೆದು ಕೊಪ್ಪಿತಗೊಂಡಂತಹ ಖ್ಯಾತಿಯು ಸ್ತಂಭೀಭೂತನಾಗಿ ಮಾಡಿಬಿಟ್ಟಿದ್ದಾರೆ. ದೇವೇಂದ್ರನಿಗೆ ಸ್ತಂಭೀಭೂತವಾಗಿದೆಯಾ? ಹೌದು ದೇವ, ಭಯ ಪಡಬೇಡಿ, ನಾನಿದ್ದೇನೆ. ವೃಂದಾನಂದನು ಬಂದು ವೃಂದಾನಂದನು ಬಂದು ಸುರ ವೃಂದಾನಂದನ ಪಿಡಿದು ಸುರನಂದಾನಂದನ ಪಿಡಿದು ಸ್ಪಂದನಗೊಳಿದು ತಂಬನ ವಿಳಿಸಲು ರಂದಾರಗಣ ಎಂಬುದು ಜಯ ಜಯ ಎರಗುತ್ತ ನುತಿಸಿದ ನಾರಾಯಣನೇ ನಿನ್ನ ಕರುಣೆಯಿಂದುಳಿದು ದೀ ಬದುಕು ಗರುವೆ ಅಸಾಧ್ಯಳು ಬಿಡಳೆಮ್ಮ ಸುಮ್ಮನೆ ಹರಿಯ ನೀನೇ ಗತಿ ನಮಗೆ. ನೀನು ಸ್ತಂಭೀಭೂತನಾದೆ. ಇದು ಏನಾಯ್ತು? ಯಾರಿಂದ ಏನಾಯ್ತು? ಪರಮ ಪತಿವ್ರತಿಯಾಗಿರುವಂತ ಅವಳಿಂದಾಗಿ ಈ ದುಸ್ಥಿತಿ ಬಂದು ಹೋಯಿತು. ರಕ್ಕಸ ನಿಮಗೆ ಸೋತ, ಅವನ ಬೆನ್ನಟ್ಟಿ ಬಂದೆ. ಇದು ಬೇಕಿತ್ತ? ಅದೆಷ್ಟೋ ಸಾರಿ ರಕ್ಕಸವು ನಿನ್ನನ್ನು ಓಡಿಸಿದ್ದುಂಟು. ನೀನ್ ರಕ್ಕಸನ್ನ ಓಡಿಸುವ ಅವಶ್ಯಕತೆ ಇರಲಿಲ್ಲ. ಒಮ್ಮೆ ಆದ್ರೂ ನಾವು ಅವರನ್ನು ಓಡಿಸಿಕೊಂಡು ಹೋಗೋಣ ಅಂತ. ಹೌದಪ್ಪ, ನೀನು ಬಂದೆ. ಇಲ್ಲಿ ಭೃಗು ಮಹರ್ಷಿಗಳಿಲ್ಲ. ಅವಳ ಹೆಂಡತಿ ಇದ್ದಾರೆ ಖ್ಯಾತಿ. ಮೊದಲೇ ಕೋಪದ ಉಂಡೆ ಅವಳು. ಆ ಕೋಪದಲ್ಲಿರುವ ಅವಳನ್ನ ಕೆಣಕಿ ನೀನು ಈ ಗತಿ ತಂದುಕೊಂಡೆ. ಅದೇ ಬೆಂಕಿ ಕೊಳ್ಳಿಯಲ್ಲಿ ತಲೆ ತುರಿಸಿಕೊಂಡಾಗ ಆಯ್ತಲ್ವಾ? ಈಗ ನಿಜವಾಗಿ ಹೇಳ್ತೇನೆ, ನನಗೂ ಬಹಳ ಭಯ ಆಗ್ತಾ ಉಂಟು. ಹಾಗೆ ಹೇಳ್ಬೇಡ. ಅದು ಹೇಳ್ಬೇಡ. ಸಿಟ್ಟಿನಲ್ಲಿರುವ ಅವಳು ನಿಮ್ಮನ್ನು ಬಿಡ್ಲಿಲ್ಲ, ನನ್ನನ್ನು ಬಿಟ್ಟಾಳ. ನಮಗೆ ಈ ಸ್ಥಿತಿ ಒದಗಿದ್ದ. ಹೌದು. ಹಾಗಂತೆ ಯಾವ ಸ್ಥಿತಿಯನ್ನು ಎದುರಿಸಬಹುದಾದಂತಹ ಸಾಮರ್ಥ್ಯ ನಿನಗಿರುವುದು. ನೋಡು, ನೀನು ವಜ್ರಾಯುಧ ಎತ್ತಿದೆ. ಎಲ್ಲಿಯಾದ್ರೂ ಸತ್ರ ಹೆಂಗೋಲ ನಿನ್ನ ಪಾಲಿಗೆ ಬರುವುದಿಲ್ವಾ? ಅದೊಂದು. ಇದಿಷ್ಟು ಯೋಚನೆ ಮಾಡಿದೆ, ನೀನು ದುಡುಕಿ ಬಿಟ್ಟೆ. ನಾನೇನು ಮಾಡುವುದು ಮಹಾರಾಯ? ಎಲ್ಲವೋ ಹರಿ, ನನ್ನ ಅಳಿಯನಲ್ವೇ ನೀನು? ಹೌದು. ನನ್ನ ಮಗಳಾದಂತಹ ಭಾರ್ಗವಿಯ ಗಂಡನಲ್ವೇ ನೀನು? ಈ ಮನೆಗೆ ಅದೆಷ್ಟು ಬಾರಿ ಬಂದವನು ನೀನು. ಬರುವಾಗ ಅಳಿಯನೆಂಬ ಭಾವದಿಂದ ಬರುತ್ತಾ ಇದ್ದವು. ಹೌದು. ಇಷ್ಟಿದ್ದರು ನಮ್ಮವನು ನನ್ನ ಕಂಡದ್ದು ಹೇಗೆ? ನಿನ್ನನ್ನು ನಾರಾಯಣ, ಜ್ಞಾನಪ್ರದ, ವಿಷ್ಣು, ಸರ್ವವ್ಯಾಪ್ತ, ಜಗದ್ರಕ್ಷಕ, ಅಷ್ಟು ಎತ್ತರದಲ್ಲಿ ನಾವು ನಿನ್ನನ್ನು ಇಟ್ಟರೆ ಹೌದು. ಇವತ್ತು ಅದೆಲ್ಲವನ್ನು ಮರೆತು ಕೇವಲ
ಸುರಪಕ್ಷಪಾತಿಯಾಗಿ ಇಲ್ಲಿಯ ತನಕ ಬಂದು ನಾನು ಕೈಗೊಂಡಂತ ನಿರ್ಧಾರ ಅವನನ್ನು ಕಂಬವನ್ನಾಗಿಸುವುದು, ಅದನ್ನು ಬಿಟ್ಟು ಅವನನ್ನು ಸರಿ ಮಾಡ್ತೇನೆ ನಾನು. ನನ್ನಲ್ಲಿ ಒಂದು ಮಾತು ಕೇಳದೆ ಸರಿ ಮಾಡುವಷ್ಟು ಸೊಕ್ಕು ಬಂತಲ್ಲ ನಿನಗೆ? ಸಿಟ್ಟು ಮಾಡಿಕೊಳ್ಳಬೇಡ. ಅವನ ಈಗ ನೀ ಮಾಡಿ ಸರಿಯಾ? ಏನು? ಆ ರಕ್ಕಸನಿಗೆ ಆಶ್ರಯ ಕೊಟ್ಟೆ. ರಕ್ಕಸನಿಗೆ ಆಶ್ರಯ ಕೊಡಬಾರದು ಅಂತಲ್ಲ, ಕೊಟ್ಟೆ, ಅದೇ ತಪ್ಪು. ಏನ್ ತಪ್ಪು? ತಪ್ಪಾಗಿ ಹೋಗಿದೆ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಇಲ್ಲ. ಬಂದಂತ ಆ ದೇವೇಂದ್ರನಿಗೆ ಪರಿಯಾಗಿ ಹೇಳಿದೆ, ಬಂದವನು ರಕ್ಕಸನೇ ಆಗಿರ್ಲಿ, ಅವ ಇಲ್ಲಿ ಬಂದು ನಿಂತಂತ ನೆಲೆ ಯಾವುದು ಅದನ್ನು ನೋಡ್ಬೇಕಾಗುತ್ತದೆ. ರಕ್ಕಸನಾಗಿ ಹುಟ್ಟುವುದೇ ತಪ್ಪ ಅಲ್ಲ, ಹಾಗೆ ಹೇಳಿಲ್ಲ. ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ. ಅಡಿಯ ಮಹಾರಾಜ್, ನೀ ಮಾತಾಡ್ಬೇಡ. ಒಮ್ಮೆ ಬಿಡಿಸಿ ಮತ್ತೊಂದ್ಸರಿ ನನ್ಗೆ ಆ ಕೆಲಸ ಆಗುದಿಲ್ಲ. ಮೊದಲು ಹೇಳ್ತೇನೆ, ಈಗ ನೀ ಸಿಟ್ಟು ಮಾಡಿಕೊಂಡೆ, ನಿನ್ನ ಸಿಟ್ಟಿಗೆ ಅವನಿಗೆ ನೀನು ನಿಲ್ಲುವಾಗೆ ಮಾಡಿದೆ, ಅದನ್ನ ಬಗೆಹರಿಸಿದೆ. ಯೋಚನೆ ಮಾಡಿ ನೋಡು, ಏನು ಅವ ಖಳ ಬಂದವ, ಅವನ ಜೀವ ಭೀತಿಯಿಂದ ಉಳಿಸಿಕೊಳ್ಳುವುದಕ್ಕೆ ನಿನ್ನ ಕಾಲು ಹಿಡ್ಕೊಂಡ. ಬಹುಶಃ ಖ್ಯಾತಿ ಅಂತ ಕರೆಲ್ಲ, ಓ ದೇವಿ ಅಂದ ಅಷ್ಟೊತ್ತಿಗೆ ಈಗ ಮಾಡಿದೆ ನೋಡು. ಬಂದಂತ ಅವನು ನಿಂತಂತ ಬಗೆ ಹೇಗೆ ನನ್ನನ್ನು ದೇವಿಯಾಗಿ ಕಂಡ. ಹೌದೇ? ಹೊರಗಡೆಯಲ್ಲಿ ನಿಂತ ಆಶ್ರಮ ಮರ್ಯಾದೆಯನ್ನು ಕಾಪಾಡಿದ. ಬಂದಂತ ಈ ನಿನ್ನ ಮಗವ ಏನು ಮಾಡಿದ ಗೊತ್ತುಂಟು? ಅಲ್ಲ, ಹಾಗಲ್ಲ. ಈಗ 3 ಲೋಕವನ್ನ ರಕ್ಷಿಸುವ ಹೊಣೆಗಾರಿಕೆಯನ್ನು ಕೊಟ್ಟವರು ತ್ರಿಮೂರ್ತಿಗಳು ನಾವು. ಅವನ ರಕ್ಷಣೆ ನಮ್ಮ ದೊಡ್ಡದೇ ವಿನಃ ಅವನನ್ನು ಕಾಪಾಡುವುದಲ್ಲ. ಈಗ ನಾನು ಹೇಳ್ತೇನೆ, ಅವನು ಬಿಟ್ಬಿಡಿ. ನೀನು 3 ಲೋಕಕ್ಕೆ ಅಧಿಪತಿ ಆಗಿರ್ಬೋದೇನು? ನನಗಲ್ಲ. ಮುರಿದು ಮುಕ್ಕುವೆ ಮೂಜಗವನು, ಮುರಿದು ಮುಕ್ಕುವೆ ಮೂಜಗವನಲ್ಲೇ ಮಗಳು ಮಗನಗ ಹೊಲ್ಲ ಕೇಳುವೆ. ಹೊರಗೆ ಜನ್ಮದ ಶಕ್ತಿಯನ್ನು ಯಾಕೆಂದ್ರೆ ನಿನ್ನ ರಕ್ಷಣೆಯು ನನ್ನ ಕೈಯಲ್ಲುಂಟು. ನನ್ನ ರಕ್ಷಣೆ ನಾನು ಮಾಡಿಕೊಳ್ಳಬಲ್ಲ. ಏನು ಅದೆಲ್ಲರೂ ಹೇಳ್ತಾರೆ. ನಮ್ಮವರು ಪರುಷ ಮನೆ ಇದ್ದ ಹಾಗೆ ಯಾವುದಾದ್ರೂ ವಯಸ್ಸನ್ನು ಕೊಡು, ಅದನ್ನಾದ್ರೂ ಚಿನ್ನ ಮಾಡಿಸಿಕೊಳ್ಳಬಲ್ಲವರು. ಸಿಟ್ಟು ಮಾಡಿಕೊಡ್ಬೇಡಿ. ನಗತಿ ಅಲ್ಲ, ನಗತಿ. ಯಾಕೆ ನಗು? ಇದೆಲ್ಲ ನಿನಗೆ ಯಾಕೆ ದುಡುಕು? ನಾನಾಡುವಂತ ಮಾತಿನಲ್ಲಿ ಏನೋ ದುಡುಕುಂಟು ಅಂತ. ನಾನು ಮಾಡಬೇಕಾದಂತ ಕೆಲಸ ಏನು, ನಾನು ಆಡ್ಬೇಕಾದಂತ ಮಾತೇನು ಸರಿಯಾಗಿ ತಿಳಿದಂತ ಕಾರಣಕ್ಕೆ ಮಾಡಬೇಕಾದಂತ ಶಾಸ್ತಿಯನ್ನು ಮಾಡಿದ್ದೆ. ಅದನ್ನು ಬಿಟ್ಟು ನನ್ನನ್ನು ಅತಿಕ್ರಮಿಸಿ ನನ್ನ ಆಶ್ರಮದಲ್ಲಿ ನನ್ನವರು ಬರುವ ತನಕ ನೀನು ಇಷ್ಟು ಉಪಕ್ರಮ ಮಾಡ್ತೀಯ ಅಂತ ಆದ್ರೆ ಅವನಿಗೆ ಮಾಡಿದಂತ ಗತಿಯನ್ನು ನಿನಗೂ ಮಾಡ್ತಾನೆ. ಹೌದು ಹೌದು. ಇತ್ತನಪ್ಪಣೆ ಜಿಮ್ಮಿದಾಚ, ಇತ್ತನಪ್ಪಣೆ ಜಿಮ್ಮಿದಾಚ, ದೊಡ್ಡ ತತ್ವಗಳಾದು ದರ್ಶನ ನಿನ್ನ ಅಹಂಕಾರಕ್ಕೆ ತಕ್ಕ ಮರ್ದನ ಮಾಡುತ್ತೇನೆ. ಇದು ಸುದರ್ಶನಕ್ಕೆ ಸೂಚಿಸಿದ್ದೇನೆ. ನಿನ್ನನ್ನು ಹೃದಯ ಮುನಿಯಾದುದೆಂಬ ಪೋತ್ಕರಿಸಿ ಪ್ರಭು ಸಿಡಿದು ಸುಳಿದನು. ಖ್ಯಾತಿ ಅಳಿವನು ಕಂಡ ಮುನಿ ಗುರಿಗೆಂಡ ತಾನಾದ. ಸುಡು ನಿನ್ನ ಕಾರ್ಯವನ್ನು. ತ್ರಿಮೂರ್ತಿಗಳಲ್ಲಿ ಒಬ್ಬವ ನೀನು. ಹೌದು. ನಿನ್ನದಾದ ಹೊಣೆಗಾರಿಕೆಯನ್ನು ಸ್ಥಾನಮಾನ ಹೇಗೆ ವ್ಯವಹರಿಸಬೇಕೆನ್ನುವ ಪ್ರಜ್ಞೆ ನಿನಗಿರಬೇಕಿತ್ತು. ವಾಸವನ್ನು ಉಳಿಸುವುದಕ್ಕಾಗಿ ಈ ಕೃತ್ಯ ನಿನ್ನದು. ದೇವಲೋಕವನ್ನು ಉಳಿಸುವುದು ನನ್ನ ಕರ್ತವ್ಯ ಅಲ್ಲ. ನಿನ್ನಲ್ಲಿ ಯಾಕೆ ಹೇಳ್ತೇನೆ? ಏನು? ಹೆಣ್ಣಾದವಳು ಅದೆಂತಹ ಅಪರಾಧವನ್ನೇ ಎಸಗಲಿ ಆಕೆ ಶಿಕ್ಷಾರ್ಹಳೆ ವಿನಃ ವದಾರ್ಹಳಲ್ಲ. ದೌಷ್ಟ್ಯ ತುಂಬಿಕೊಂಡ್ರೆ ವದಾರ್ಹಳೆ. ಖಂಡಿತ ಅಲ್ಲ. ಯಾವ ಕಾಲದಲ್ಲಿಯೂ ಅದನ್ನು ಮಾಡಿಟ್ಟದಕ್ಕಾಗಿ. ಈ ಕೋಪ ಅಂದ್ರೆ ಏನು? ಕೋಪ ಅಂದ್ರೆ ಏನು? ಏನು? ಆ ಕೋಪ ಬಂದಾಗ ಅದಕ್ಕೆ ಮರ್ದನ ಆಗಲೇಬೇಕು. ಕೋಪ ಬಂದಾಗ ಶಾಂತರಾಗಬೇಕು. ಅದು ಕ್ರಮ. ಶಾಂತನದೇ. ಈಗ ಕೋಪ ನಾಶವಾಗಬೇಕು ಸತ್ಯ. ಕೋಪಗೊಂಡವರನ್ನ ನಾಶಗೊಳಿಸುವುದಲ್ಲ. ಅವಳು ನಾಶ ಮಾಡದೆ ಬೇರೆ ದಾರಿ ಇಲ್ಲ ನನಗೆ. ಆದ್ರೆ ಅವರನ್ನ ಉಳಿಸುವುದಕ್ಕಾಗಿ ನೀನು ಗೈದಂತಹ ಕೃತ್ಯ ಏನು? ಆಕೆಯನ್ನೇ ಕೊಲೆಗೈದೆ. ಹೌದು.
ನೀನ್ಯಾರು, ನಿನ್ನ ಹೊಣೆಗಾರಿಕೆಯನ್ನು ಏನೆನ್ನುವುದನ್ನ ಮರೆತಿ ನೀನೊಬ್ಬ ಪಾಲನಾಕರ್ತೃವಾಗಿ ನೀನು ಮಾಡಬೇಕಾದ ಕಾರ್ಯ ಈಗ ಹೇಳು. ಓ ಈಗ ಗೊತ್ತಾಯ್ತು ನನಗೆ. ಒಮ್ಮೆ ಆಕೆ ಮಾಡಿದಂತಹ ಕಾರ್ಯ ಅದನ್ನು ಈಗಾಗಲೇ ಜ್ಞಾನದೃಷ್ಟಿಯಿಂದ ನಾನು ಅರ್ಥೈಸಿಕೊಂಡವನಿದ್ದೇನೆ. ತಮಾಸುರನಿಗೆ ಆಶ್ರಯವನ್ನಿತ್ತಳ ಆಕೆ. ಹೌದು. ದೇಹಿ ಎಂದು ಬಂದವರಿಗೆ ಆಶ್ರಯವನ್ನು ಕೊಡಬೇಕಾದದ್ದು ನಮ್ಮ ಪಾಲಿಗೆ ಅನಿವಾರ್ಯ. ಅದು ಆಶ್ರಮ ಧರ್ಮವೂ ಹೌದು. ಒಮ್ಮೆ ಅದು ತಪ್ಪು ಎನ್ನುವುದೇ ನಿರ್ಣಯವಾದರೆ ನೀನು ಹಾಗೋ ದೇವೇಂದ್ರನು ನಾನು ಬರುವಲ್ಲಿಯವರೆಗೆ ಕಾಯಬಹುದಿತ್ತಲ್ಲ. ಏನು ಈ ಕ್ಷಣದಲ್ಲಿ ಆ ತಮಾಸುರನನ್ನು ವಧಿಸಬೇಕು ಎನ್ನುವ ನಿರ್ಣಯವೋ ನಿಮ್ಮದ್ದು. ಬೇಡ, ಹಾಗೆ ಮುಂದುವರೆದ್ರಿಂದ ಅದು ಸಾಧ್ಯವಾಯಿತು ಹೇಗೆ? ಬರುವುದಕ್ಕೆ ತಡವಾದ್ರೆ ಬರುವುದಕ್ಕೆ ತಡವಾದ್ರೆ ನೀ ಯಾರ್ಯಾರಿಗೆ ಏನೆಲ್ಲ ಆಗ್ತಿತ್ತ ನಿಮ್ ಹೇಳ್ತೀನಿ. ಏನಾದ್ರೂ ಬಂದು ನಾನು ಸರಿಪಡಿಸುತ್ತಾ ಇದ್ದೇನಲ್ಲ. ಈಗ ಗೊತ್ತಾಯ್ತು. ಆ ಸಾಮರ್ಥ್ಯ ಇದ್ದಂತಹ ನಾನಿರುವಾಗ ಕೇವಲ ಹೆಣ್ಣಪ್ಪಳು ಆಶ್ರಮದಲ್ಲಿರುವ ಸಂದರ್ಭ ಅತಿಕ್ರಮಿಸಿ ಇಲ್ಲಿಯವರೆಗಾಗಿ ಬಂದು ಆಕೆಯನ್ನೇ ಶಿಕ್ಷಿಸುವುದಕ್ಕೆ ಮುಂದಾಗಿಬಿಟ್ಟೆ. ನನಗೆ ಗೊತ್ತಾಯ್ತು. ಏನು ಇಷ್ಟಕ್ಕೂ ಸಿಟ್ಟು ಬರುವುದಕ್ಕೆ ಕಾರಣ ಇನ್ನು ಬೇಕು ಅಂದ್ರೆ ಹಿಡ್ತಿಲ್ಲಲ್ಲ. ಯಾರಿಗೆ? ನಿಮಗೆ ಬಿಡ. ಹೆಂಡತಿ ಒಂದಂದರೆ 10ನ್ನ 100ನ್ನ 1000ವನ್ನು ಪಡೆದೇನು. ನಾವು ತಪೋನಿಧಿಗಳು. ತಪಸ್ಸಿದ್ಧಿಯಿಂದ ಏನನ್ನು ಪಡೆದೆವು, ಏನನ್ನು ಸಾಧಿಸಿದೆವು. ಆದರೆ ಅಪರಾಧವನ್ನೆಸಗಿದಂತಹ ನಿಮ್ಮನ್ನ ಹಾಗೆ ಸುಮ್ಮನೆ ಬಿಟ್ಟೇನು ಅಂತ ಭಾವಿಸಿದ್ದೀಯಾ? ನಾನು ಮಾಡಿದ ಜನ್ಮವನ್ನೆತ್ತುಕ ಧರಣಿಯಲಿ ಮಾಡಿದ್ದು ಅಪರಾಧವೇ. ನೀನಷ್ಟೇ ಸಮರ್ಥಿಸುವುದಕ್ಕೆ ಮುಂದಾಗು. ಇದು ಕ್ಷಮೆಗೆ ವಾಕ್ಯವಾದಂತಹ ಅಪರಾಧ ಬೇರೆ, ಪ್ರಮಾದ ಬೇರೆ. ಒಮ್ಮೆ ಪ್ರಮಾದವೇ ಅದನ್ನು ಕ್ಷಮಿಸುವುದಕ್ಕೆ ಸಾಧ್ಯತೆ ಇದೆ. ಅಪರಾಧ ಅದು ಶಿಕ್ಷೆಗೆ ಅರ್ಹವಾದದ್ದು, ಯೋಗ್ಯವಾದದ್ದು. ಆ ಕಾರಣಕ್ಕಾಗಿ ನೀನು ಈ ಕ್ಷಣದಲ್ಲಿ ಶಿಕ್ಷೆಗೆ ಒಳಗಾಗತಕ್ಕದ್ದು. ನೀನು ಆ ಉನ್ನತವಾದ ಲೋಕದಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ಯಾಕೆ ಆ ರೀತಿಯಾದ ಪ್ರವೃತ್ತಿಯನ್ನು ತೋರಿದಿ? ಆದ್ದರಿಂದಾಗಿ ಭೂಲೋಕದಲ್ಲಿ 10 ಅವತಾರಗಳನ್ನೆತ್ತು ವಿಧ ವಿಧವಾದ ಭವಡಿಯನ್ನು ನೀನು ಅನುಭವಿಸುವುದಾಗಲಿ ಸ್ವಾಮಿ ಸಾಲದು. ನನ್ನ ಪಾಲಿಗೆ ನನ್ನ ಹೆಂಡತಿಯನ್ನೇ ಕೊಂದು ಪತ್ನಿ ವಿರಹವನ್ನುಂಟು ಮಾಡಿದೆ. ಹೌದು. ಆ ನಿನ್ನ ಅವತಾರದಲ್ಲಿಯೂ ನೀನು ಸತಿಯಿಂದ ದೂರವಾಗಿ ವಿರಹ ವೇದನೆಯನ್ನು ಅನುಭವಿಸುವ ಸ್ಥಿತಿ ನಿನ್ನ ಪಾಲಿಗೆ ಬೀದನಾದನು ದುರಪ ಸ್ತಂಭೀಭೂತರಾದರು ಸುರರು ಸಂತಸವಾತುದ ಸುರಾನೀಕ ಮೌನಿ ವ್ರಾತ ಬೆರಗಾಗೆ ಯಾತು ದಾನ ವಿರೋಧಿ ನಸುನಗುತ್ತಾ ಸ್ವಾಮಿ ನಸುನಗುತ್ತೈತರುತ ಮುನಿ ರುದ್ರ ನಿರ್ದೆಡೆಗೆ ಸ್ವಾಮಿ ಖಾದಿಯಲಿ ನೀವಿತ್ತ ಶಾಪಗೆ ಬೀತನಲ್ಲೆಂದ ಖಾತಿಯಲ್ಲಿ ನೀವಿತ್ತ ಶಾಪಕ್ಕೆ ಬೀತನಲ್ಲೆಂದ ನಿಮ್ಮ ಶಾಪವನ್ನು ನಾನು ಸ್ವೀಕರಿಸಿದ್ದೇನೆ. ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾ ಇದ್ದೇನೆ. ಯಾಕೆಂದ್ರೆ ಶಾಪ ಕೊಟ್ಟದ್ದು ಸರಿ, ಶಾಪಾನುಗ್ರಹ ಶಕ್ತಿ ಇದೆ. ಶಾಪ ಪಡೆದ ನನಗೆ ಸಂತೋಷ ಯಾಕೆ? ಭೂಲೋಕದತ್ತವು ಇನ್ನೇನು ಅವತಾರಗಳನ್ನು ಧರಿಸುವ ನಾನು ಜೀವನದಲ್ಲಿ ಮನುಷ್ಯರು ಹೇಗೆ ಎಷ್ಟು ಕಷ್ಟಪಡ್ತಾರೋ
ಅವರೊಟ್ಟಿಗಿನ ಬದುಕು ನನಗೆ ಬೇಕಾಗಿದೆ, ಅದು ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಈ ಶಾಪವೇ ನನ್ನ ಪಾಲಿಗೆ ವರವಾಗಿ ಪರಿಣಮಿಸಿದೆ. ಸಂತೋಷವಾಯಿತು. ದೇವೇಂದ್ರ ಸ್ತಂಭೀಭೂತನಾದ, ಅದನ್ನು ತಡೆದೇ ಸರಿಪಡಿಸಿದೆ. ಈ ದುಷ್ಟ ನಿಮ್ಮ ಮೊರೆ ಹೊಕ್ಕಿದ್ದಾನೆ. ಇರಲಿ, ಇಷ್ಟೆಲ್ಲ ಮಾಡಿ ನೀವು ಹೆಂಡತಿಯನ್ನು ಕಳ್ಕೊಂಡಿದ್ದೀರಿ, ನಿಮಗೆ ಶಕ್ತಿ ಇದೆ, ಪಡ್ಕೊಳ್ಳಬಹುದು. ಆದರೆ ನನಗೆ ಕೊಟ್ಟ ಶಾಪವನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ನಾನು ಬರ್ತೇನೆ. ಎನ್ನ ತಪ ಸಂಪನ್ನವಾಗಿರಲಿನ್ನು ಇನ್ನು ಬದುಕಲಿ ಮಡದಿ ಎಂದ ಚಿನ್ನ ಶ್ರೀಶ್ರಮ ಕಾಯದೊಡಗೂಡಿಸುತ್ತ ಪ್ರೋಕ್ಷಿಸಲು ಈ ಘಟನೆಯಲ್ಲಿ ಅಪರಾಧ ಯಾರದ್ದು ಯೋಚಿಸುತ್ತಾ ಇದ್ದೇನೆ. ಓಡಿ ಬಂದವ ದಾನವ, ಆಶ್ರಯವನ್ನು ಕೊಟ್ಟವಳು ನನ್ನ ಮಡದಿ. ಆಶ್ರಯವನ್ನು ಕೊಡಬೇಕಾದದ್ದು ಅನಿವಾರ್ಯ, ನಮ್ಮ ಧರ್ಮ. ಪ್ರಶ್ನಿಸುವುದಕ್ಕೆ ಬಂದಂತೆ ಬಂದಂತಹ ಮಗವ ಸಹಜ. ಕೆಟ್ಟ ಬೀಜವನ್ನು ಆರಂಭದಲ್ಲಿಯೇ ಹುಟ್ಟು ಮುಗಿಸಬೇಕು. ಆ ಕಾರಣಕ್ಕಾಗಿ ಆತ ಮನ ಮಾಡಿದ. ಆದರೂ ಮುಂದಕ್ಕೆ ಬರಬಾರದಿತ್ತು, ಬೆದರಿ ಓಡಿ ಹೋಗಿದ್ದಾನೆ. ಶ್ರೀಹರಿಗೆ ಕ್ರುದ್ಧನಾಗಿ ಶಾಪವನ್ನು ಕೊಟ್ಟೆ. ಸರ್ವಕಾಂತಾವರಣ, ಸರ್ವವನ್ನು ಸ್ವೀಕರಿಸಬಲ್ಲ ಸಾಮರ್ಥ್ಯವುಳ್ಳವಾದ ಶ್ರೀಮನ್ನಾರಾಯಣ. ಆದ್ದರಿಂದಾಗಿ ನಾನಿತ್ತಂತಹ ಶಾಪವನ್ನು ಕೂಡ ಅದನ್ನು ವರಪ್ರಸಾದ ಎನ್ನುವುದಾಗಿ ಸ್ವೀಕರಿಸಿ ಹೊರಟು ಹೋದ. ಆತನಿಗೆ ಪಾಲಿಗೆ ಶಾಪ ಎನ್ನುವುದಿಲ್ಲ. ಯಾಕೆ? ಲೋಕ ಕಲ್ಯಾಣಕಾರಕವಾದಂತಹ ಗುಣವನ್ನು ಹೊಂದಿದ್ದು ಯಾವುದೇ ಆಗಿರಲಿ, ಒಂದು ಕ್ಷಣ ಮಾತ್ರದಲ್ಲಿ ನಮಗೆ ಯಾವುದೋ ತಾಪವನ್ನು ಉಂಟು ಮಾಡಬಹುದು. ಅದರಲ್ಲಿ ಅಡಕವಾಗಿರುವುದು ಲೋಕ ಕ್ಷೇಮಕಾರಕವಾದಂತಹ ಗುಣ, ಕಲ್ಯಾಣಕಾರಕವಾದಂತಹ ಗುಣ. ಶ್ರೀಮನ್ನಾರಾಯಣ ಸ್ಥಿತಿಲಾಪಕತ್ವವನ್ನು ಹೊಂದಿದವ. ಆತ ನಾನು ಕೊಟ್ಟಂತಹ ಶಾಪವನ್ನೇ ಲೋಕದ ಉದ್ಧಾರಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತಾನೆ ಎನ್ನುವ ವಿಶ್ವಾಸ ನನ್ನ ಪಾಲಿಗಿದೆ. ನಾನಿತ್ತದ್ದು ಶಾಪವಾದರೂ, ಒಂದಿಷ್ಟು ತಪಶಕ್ತಿ ವಿನಿಯೋಗವಾಗಿ ಹೋದರೂ ಅದು ಲೋಕ ಕಲ್ಯಾಣಾರ್ಥವಾಗಿ ವಿನಿಯೋಗವಾಗುತ್ತಾ ಇದೆಯಲ್ಲ, ಒಂದು ರೀತಿಯಲ್ಲಿ ಸಮಾಧಾನವೇ ಹೌದು. ಆದರೆ ಯಾವುದೇ ಅಪರಾಧವನ್ನೇ ಗೈದಂತಹ ನನ್ನ ಪತ್ನಿ ಈ ಕಾರಣಕ್ಕಾಗಿ ಶಿಕ್ಷೆ ಒಳಗಾಗಿ ಮೃತ್ಯುನೈದಬೇಕಾದ ಸಂದರ್ಭ ಬಂತಲ್ಲ, ಹಾಗಾಗಕೂಡದು. ಇದು ನನ್ನ ತಪಶಕ್ತಿಯಿಂದಾಗಿ ಆಕೆಯನ್ನು ಸುತ್ತನು ತೀಸಿದ ಗುರುವಾಗುತ್ತೆಮ್ಮನುದ್ಧರಿಸಬೇಗುವುದು ಸುರಗುರುವಿಂದ ಅಧಿಕ ನೀವು, ಸುರಗುರುವಿಂದ ಅಧಿಕ ನೀವು. ಕರುಣಿಸುತ್ತೆಮ್ಮ ಸಂಕುಲ ದೇಳಿಗೆಯಗೈದು, ಕರುಣಿಸುತ್ತೆಮ್ಮ ಸಂಕುಲ ದೇಳಿಗೆಯಗೈದು. ಸುರರಿಂದ ಬದುಕಿಸಿರಿ, ಸುರರಿಂದ ಬದುಕಿಸಿರಿ. ಒಳ್ಳೆಯದ. ನಿಜವಾಗಿಯೂ ನಾನು ಇಲ್ಲಿಗೆ ಬಂದು ನಿಮಗೆಲ್ಲರಿಗೂ ತೊಂದರೆ ಆಯಿತು ಎನ್ನುವಂಥ ಅನುಭವ ನನಗೀಗ ಆಗ್ತಾ ಇದೆ. ಏನೇ ಇದ್ರೂ ನಮ್ಮ ಉಳುವಿಗಾಗಿ, ನಮ್ಮ ಏಳಿಗೆಗಾಗಿ, ನಮ್ಮ ದಾನವ ಕೋಟೆಯ ಏಳಿಗೆಯನ್ನು ಸದಾ ಲಕ್ಷ್ಯದಲ್ಲಿಟ್ಟುಕೊಂಡು ನಾನು ಈ ಕಡೆ ಬಂದವ. ನನಗೆ ಸಮರ್ಥರಾಗಿರುವಂತಹ ಗುರುವರೇಣ್ಯರು ಒಬ್ಬರು ಬೇಕು ಎನ್ನುವಂತಹ ಮಹದಾಸೆಯಿಂದ ಬಂದವ. ನೀವು ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ನಮಗೆ ಗುರುಸ್ಥಾನದಲ್ಲಿ ನೀವು ಇದ್ದು ನಮ್ಮ ಉನ್ನತಿಯನ್ನು ಬಯಸಬೇಕು, ನಮ್ಮ ಉತ್ಕರ್ಷಕ್ಕೆ ಕಾರಣೀಕರ್ತರಾಗಬೇಕು ಎಂದು ಬಯಸಿ ಬಂದೆ. ಗುರುವರ್ಯ, ನಿಮ್ಮಂಥ ಯೋಗ್ಯತಾನ್ವಿತರು ಪ್ರಪಂಚದಲ್ಲಿ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ತಾವು ನಿಮ್ಮ ಭಾವಿಸದೆ ನಮ್ಮ ಪಾಲಿಗೆ ಗುರುವಿನ ಸ್ಥಾನವನ್ನು ನೀವು ತುಂಬಿಕೊಡಬೇಕು. ನಾನು ನಿಮ್ಮ ಪಾಲಿಗೆ ಗುರುವಾಗಬೇಕು. ಆ ಸೂರರಿಂದ ನಮ್ಮನ್ನು ಉಳಿಸಬೇಕು.
ಯಮಿಗಳೈ ನಾವು ಸಂಕ್ರಮಿಸುವೆವು ಸಿದ್ಧಿಯಲಿ, ಯಮಿಗಳೈ ನಾವು ಸಂಕ್ರಮಿಸುವೆವು ಸಿದ್ಧಿಯಲಿ, ಪ್ರಮೇಯ ಲೋಕದ ಚಿಂತೆ ತೊರೆದಿಯವು ಪಿಂತೆ, ಪ್ರಮೇಯ ಲೋಕದ ಚಿಂತೆ ತೊರೆದಿಯವು ಪಿಂತೆ. ಮಮಕಾರ ಮೀರಿದಗೆ ಗುರುತನದ ಬಂಧನವೇ, ಮಮಕಾರ ಮೀರಿದಗೆ ಗುರುತನದ ಬಂಧನವೇ. ತಮ ನಿನ್ನ ಬೇಡಿಕೆಯು ನಮಗುಚಿತವಲ್ಲ, ತಮ ನಿನ್ನ ಬೇಡಿಕೆಯು ನಮಗುಚಿತವಲ್ಲ. ಪ್ರತಿಯೊಂದು ಜೀವಿಯೂ ಹಾಗೆ ತನ್ನ ಬದುಕಿಗಾಗಿ ಹರಸಾಹಸವನ್ನು ಪಡುತ್ತದೆ. ಹಾಗೆಯೇ ರಕ್ಕಸ ಕುಲ ಉಳಿಯಬೇಕು, ಅದು ಉನ್ನತಿಯನ್ನು ಹೊಂದಬೇಕೆನ್ನುವುದಾಗಿ ನೀನು ಅಪೇಕ್ಷೆಯನ್ನು ಪಟ್ಟರೆ ಖಂಡಿತ ಅದು ಅಪರಾಧವೇನಲ್ಲ. ಆದರೆ ನಾನು ಗುರುವಾಗಿ ನಿಮ್ಮ ಕುಲವನ್ನು ರಕ್ಷಿಸಬೇಕು, ನಮ್ಮನ್ನು ಉದ್ಧರಿಸಬೇಕು, ಅದು ಅಸಾಧ್ಯವಾದದ್ದು. ಯಾಕೆ ಸ್ವಾಮಿ? ಯಾಕೆಂದ್ರೆ ನಾವ್ಯಾರು? ಮಹಾಮುನಿಗಳು, ಮಹಾತಪಸ್ವಿಗಳು, ತಪೋಮುಖರಾಗಿ ಕಾಲವನ್ನು ಕಳೆಯುತ್ತಿರುವುದು. ನಾವು ತಪದಿಂದಾಗಿ ಸಿದ್ಧಿಯನ್ನ ಪುಣ್ಯವನ್ನ ಆರ್ಜಿಸುವುದು ಯಾಕಾಗಿ? ಯಾಕೆ? ಕೇವಲ ನಮಗಾಗಿ ಅಲ್ಲ, ಅದು ಲೋಕ ಕಲ್ಯಾಣಾರ್ಥವಾಗಿ ವಿನಿಯೋಗವಾಗಬೇಕು ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ಸಿದ್ಧಿಸಿಕೊಳ್ಳುವುದು. ಈಗ ನಾನು ನಿಮ್ಮ ಗುರುವಾದೆ, ನಾವು ಎಲ್ಲ ಬಂಧನವನ್ನು ಹರಿದುಕೊಂಡು ಈ ತಪಶ್ಚರ್ಯೆಯಲ್ಲಿ ಕುಳಿತವರು. ಮತ್ತೆ ನಿಮ್ಮ ಗುರುವಾಗಿ ನಿಮ್ಮನ್ನ ರಕ್ಷಿಸುವುದಕ್ಕೆ ನಾನು ಮುಂದಾದೆ ಅಂತ ಆದರೆ ಮತ್ತೆ ಆ ಮಮಕಾರದ ಬಂಧನದಲ್ಲಿ ನಾನು ಬಂಧಿಸಲ್ಪಟ್ಟ ಹಾಗೆ. ಸ್ವಾಮಿ, ಕೈ ಬಿಡಬಾರದು, ನಮ್ಮನ್ನು ಕೈ ಬಿಡಬಾರದು. ಆದರೆ ನಮಗೆ ಉಚಿತವಾದ ಕಾರ್ಯ ಅಲ್ಲವಲ್ಲ. ಹಾಗಾದ್ರೆ ನಮ್ಮ ಗತಿ ಏನು ಸ್ವಾಮಿ? ಇಷ್ಟಕ್ಕೂ ನಾನು ರಕ್ಷಿಸುತ್ತೇನೆ, ಇವರು ನಮ್ಮನ್ನ ರಕ್ಷಿಸುತ್ತಾರೆ, ಇದೆಲ್ಲ ಕೇವಲ ಭ್ರಮೆ. ಈ ಲೋಕದಲ್ಲಿ ಯಾರನ್ನ ಯಾರು ರಕ್ಷಿಸಬಲ್ಲರು ಹೇಳು? ಯಾರನ್ನು ಯಾರು ಉಳಿಯಗೊಡಬಲ್ಲರು ಹೇಳು? ಸರ್ವಶಕ್ತನಾದಂತಹ ಭಗವಂತ ಆತನಿದ್ದಾನೆ. ಆತನಿಚ್ಛೆಯನ್ನ ಮೀರಿ ಪ್ರಪಂಚದಲ್ಲಿ ತೃಣವೊಂದು ಅತ್ತಿತ್ತ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಅವರನ್ನು ನಾನು ರಕ್ಷಿಸುತ್ತೇನೆ, ಅವರನ್ನು ನಾನು ಕಾಪಾಡುತ್ತೇನೆ, ಆ ಕಾರ್ಯ ನನ್ನಿಂದ ಆಯಿತು, ಈ ಮಹತ್ ಸಾಧನೆ ನನ್ನದ್ದು. ಇದೆಲ್ಲ ಕೇವಲ ಭ್ರಮಾಲೋಕವಷ್ಟೇ. ಯಾವುದು ನಮ್ಮಿಚ್ಛೆಯಂತೆ ಈ ಲೋಕ ನಡೆಯಲಾರದು. ಇಷ್ಟಕ್ಕೂ ಈ ನಿನ್ನ ಬೇಡಿಕೆಯನ್ನು ನಾನು ಪುರಸ್ಕರಿಸೋಣವೇ, ನಾವು ಆ ಕುರಿತಾದ ವಿಚಾರದಲ್ಲಿ ಆಸಕ್ತರಲ್ಲ, ಮತ್ತೆ ನಮಗದು ಇಷ್ಟದ ವಿಚಾರವೂ ಅಲ್ಲ. ಹಾಗಾದ್ರೆ ನಮಗೆ ದಾರಿಯೇ ಇಲ್ಲವೇ? ಆ ಗೊಡವೆಗೆ ಒಳಪಡದೆ ಹಾಗತ್ತ ನೀವು ಇಲ್ಲಿಯವರೆಗಾಗಿ ಬಂದಿದ್ದೀರಿ, ಬೇಡಿಕೆಯನ್ನ ಇರಿಸಿದ್ದೀರಿ, ನಿಮ್ಮನ್ನ ನಿರಾಶನನ್ನಾಗಿಸುತ್ತೇನೆ ಅಂತ ಭಾವಿಸಬೇಕಾದದ್ದಿಲ್ಲ. ಹೋಗು. ಯಾಕೆಂದ್ರೆ ಅನ್ನವನ್ನಿಕ್ಕದಿದ್ದರೂ ಅನ್ನವಿರುವ ಮನೆಯನ್ನ ತೋರಗೊಡಬೇಕಂತೆ. ಆ ನೆಲೆಯಲ್ಲಿ ನಿನಗೆ ಹೇಳ್ತಾ ಇದ್ದದ್ದು ಏನು? ನನ್ನ ಮಗ ಶುಕ್ರ ಅಂತ ಇದ್ದಾನೆ, ಅವ ಆ ಕುರಿತಾಗಿ ಸ್ವಲ್ಪ ಆಸಕ್ತಿಯನ್ನು ಹೊಂದಿದವನಿದ್ದಾನೆ, ಸಾಮರ್ಥ್ಯವಂತನೂ ಇದ್ದಾನೆ. ಆದ್ದರಿಂದಾಗಿ ಅವನಲ್ಲಿ ಹೋಗಿ ನಿಮ್ಮ ಬೇಡಿಕೆಯನ್ನಿಡಿ, ಆತ ಪುರಸ್ಕರಿಸಿದರೆ ನಿಮ್ಮ ಯೋಗ. ಹೋಗಿ ಬನ್ನಿ. ನಮೋ ನಮಃ.